ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್. ಗೈಸ್, ತುಂಬ ದಿವಸ ಆಗಿತ್ತು ವಿಡಿಯೋ ಏನು ಮಾಡಿರಲಿಲ್ಲ. ಯಾಕಂದರೆ ತೋಟದಲ್ಲಿ ಸ್ವಲ್ಪ ಅವು ಕೆಲಸ ಇದ್ದಿದ್ದೆಲ್ಲ ಮುಗಿಸ್ಕೊತಾ ಇದ್ವಿ, ಸಣ್ಣ ಸಣ್ಣ ಕೆಲಸ. ಮತ್ತು ಮನೆ ಹತ್ರನೂ ಕೂಡ ಸ್ವಲ್ಪ ಕೆಲಸ ಇತ್ತು, ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡ್ವಿ. ಹಾಗಾಗಿ ಇವತ್ತು ತೋಟದಲ್ಲಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನಾವು ತೋಟದಲ್ಲಿ ಏನು ಕೆಲಸ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನಾವು ಬಂದು ನಮ್ಮ ತೋಟದಲ್ಲಿ ಇವಾಗ ಚಿಗುರನ್ನ ತೆಗೆಸ್ತಾ ಇದೀವಿ. ಯಾಕಂದರೆ ಒಳ್ಳೆ ಮಳೆ ಬರ್ತಾ ಇದೆ, ಗೊಬ್ಬರ ಕೂಡ ಹಾಕಬೇಕಲ್ಲ. ಹಾಗಾಗಿ ಕಮ್ಗೋಡಿ ಚಿಗುರು ಎಲ್ಲ ಕೂಡ ಸಿಕ್ಕಾಪಟ್ಟೆ ಬಂದಿತ್ತು. ಮರಗಸಿ ಮಾಡಿಸಿರೋದ್ರಿಂದ ನೀರೆಲ್ಲ ಹೊಡೆದಿರೋದ್ರಿಂದ ಚೆನ್ನಾಗಿತ್ತು. ಹಾಗಾಗಿ ಎಲ್ಲ ಕೂಡ ತೆಗೆಸ್ತಾ ಇದೀವಿ. ಮತ್ತು ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಯಾಕೆ ತೆಗೆಸ್ತಾ ಇದೀವಿ ಅಂದರೆ, ಸುಮ್ಮನೆ ಗೊಬ್ಬರ ಹಾಕಿದ್ದಿಲ್ಲ, ಕಮ್ಗೋಡಿ ಚಿಗುರು ಇವೆ, ಅದರಲ್ಲಿರೋ ಸ್ವಾರಾಂಶನೆಲ್ಲ ಎಳ್ಕೊಬಿಟ್ರೆ ಈಗ ಗಿಡಗಳಿಗೆ ಅಷ್ಟು ಕಾಫಿಗಾಗಲೇ ಅಷ್ಟು ಇದು ಸಿಕ್ಕೋದಿಲ್ಲ. ಹಾಗಾಗಿ ಇವೆಲ್ಲ ತೆಗೆಸ್ಬಿಟ್ಟು ಕ್ಲೀನಾಗಿ ಅದಾದ ನಂತರ ನಾವು ಗೊಬ್ಬರ ಹಾಕಿದ್ರೆ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದೀವಿ. ಈಗ ಚಿಗುರು ಜೊತೆಗೆ ನಾವು ಕಾಫಿ ತೋಟದಲ್ಲಿ ಬಡ್ಡೆ ಕೂಡ ಬಿಡಿಸಿದ್ದೀವಿ, ಅದನ್ನು ಕೂಡ ತೋರಿಸ್ತೀನಿ ತಡೀರಿ, ನೀವು ನೋಡ್ಬೋದು. ಯಾಕೆ ಬಡ್ಡೆ ಬಿಡಿಸಿದ್ದೀವಿ ಅಂದರೆ, ಇವತ್ತಿನ ರೇಟ್ ಕೂಡ ಕೇಳೋಕ್ಕಾಗ್ತಿಲ್ಲ, ಅಷ್ಟೊಂದು ರೇಟ್ ಆಗಿದೆ ಗೊಬ್ಬರ. ಏನಿಲ್ಲ ಅಂದರೆ ಒಂದು ಮೂಟೆಗೆ 2,500 ರೂಪಾಯಿ ಹೇಳ್ತಿದ್ದಾರೆ, 19 ಗೊಬ್ಬರನ. ಹಾಗಾಗಿ ಬಡ್ಡೆ ಎಲ್ಲ ಬಿಡಿಸಿ ಗೊಬ್ಬರ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀವಿ. ಯಾರು ಗೊಬ್ಬರ ಹಾಕೋರಿದ್ರೆ ನೀವು ಯಾವ ಗೊಬ್ಬರ ಹಾಕ್ತೀರ ಅನ್ನೋಂತ ಕೂಡ ಕಮೆಂಟ್ ಮಾಡಿ. ಮತ್ತು ಗೊಬ್ಬರ ಹಾಕೋ ಕೂಡ ಒಳ್ಳೆ ಟೈಮು ಅಂತಲೇ ಹೇಳ್ಬೋದು. ಒಳ್ಳೆ ಮಳೆ ಕೂಡ ಬರ್ತಾ ಇದೆ, ಡೈಲಿ ಒಂದು ಪೆರಿ ಅಂತ ಬರ್ತಾ ಇರುತ್ತೆ. ಭೂಮಿಲೂ ಕೂಡ ಒಳ್ಳೆ ಆದಾಯ ಇದೆ. ಹಾಗಾಗಿ ಯಾರು ಗೊಬ್ಬರ ಹಾಕ್ತಲೇ ಇದ್ದರೆ ಮತ್ತು ಹಾಕೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಆದಷ್ಟು ಬೇಗ ಹಾಕ್ಕೊಳ್ಳಿ. ಯಾಕಂದರೆ ಆಮೇಲೆ ಮತ್ತೆ ನಂದು 2-3 ದಿವಸದಲ್ಲಿ ಮಳೆ ಇಲ್ಲ ಅಂತಿದ್ದಾರೆ, ಆದಮೇಲೆ ಅಷ್ಟರೊಳಗೆ ಹಾಕೋಬಿಟ್ರೆ ಎಲ್ಲರಿಗೂ ಕೂಡ ಚಂದ. ಮತ್ತೆ ಈ ಗೊಬ್ಬರದಲ್ಲಿರೋ ಸ್ವಾರಾಂಶಗಳನ್ನೂ ಕೂಡ ಗಿಡ ಆದಷ್ಟು ಬೇಗ ತಗೊಳುತ್ತೆ. ಮತ್ತು ಕಾಫಿ ಕೂಡ ಉದುರೋದಿಲ್ಲ ಯಾವುದೇ ಕಾರಣಕ್ಕೂ. ಮತ್ತು ಇನ್ನು ಸ್ಪ್ರೇ ಮಾಡ್ಕೋಬೇಕಲ್ಲ ನೆಕ್ಸ್ಟ್ ಇದಾದ ನಂತರ, ಹಾಗಾಗಿ ಅದಕ್ಕೂ ಕೂಡ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಮುಂಚೆನೇ ಹಾಕ್ಕೊಂಡಿದ್ರೆ. ಆಮೇಲೆ ಇನ್ನೂ ಯಾರು ಸ್ಪ್ರೇ ಮುಂಚೆನೇ ಮಾಡಿದರೆ ಗೊಬ್ಬರ ಹಾಕ್ದಲ್ಲಿದ್ದರೆ ಅವರು ಕೂಡ ಗೊಬ್ಬರ ಹಾಕಿ ಏನೂ ಆಗೋದಿಲ್ಲ. ಯಾಕಂದರೆ ಅದಕ್ಕೂ ಸ್ಪ್ರೇ ಮಾಡಾದ್ಮೇಲೆ ಎಷ್ಟು ದಿವಸ ಟೈಮ್ ಆದಮೇಲೆ ಗೊಬ್ಬರ ಹಾಕಬೇಕು ಅಂತ ಇರುತ್ತೆ. ಆ ಥರ ಏನು ತೊಂದರೆ ಏನು ಇರೋದಿಲ್ಲ ಬೇಗ ಹಾಕಿದ್ರು ಕೂಡ. ಯಾಕಂದರೆ ವೆದರ್ ಎಲ್ಲ ಚೆನ್ನಾಗಿದ್ದಾಗಲೇ ಒಳ್ಳೆ ಮಳೆ ಬರ್ತಾ ಇರಬೇಕಾದ್ರೆ ನೋಡಿಬಿಟ್ಟು ಹಾಕೋಬೇಕು. ಆಮೇಲೆ ಮತ್ತೆ ಬಿಸಿಲು ಬೀಳ್ತಾ ಇರ್ಬೇಕಾದ್ರೆ ಹಾಕೋಕೆ ಹೋದರೆ ಸುಮ್ಮನೆ ಭೂಮಿಯಲ್ಲಿ ಸ್ವಾರಾಂಶನೂ ಎಲ್ಲ ಇಲ್ಲ ಅಂದರೆ ಸುಮ್ಮನೆ ಗೊಬ್ಬರ ಹಾಕಿದ್ದು ಕೂಡ ಉಪಯೋಗ ಆಗಲ್ಲ, ಸುಮ್ಮನೆ ದಂಡ ಆಗುತ್ತೆ. ಯಾಕಂದರೆ ನಿಮಗೆ ಗೊತ್ತಲ್ಲ ಇವತ್ತಿನ ರೇಟ್ ಗೊಬ್ಬರದ್ದು ಎಷ್ಟಿದೆ ಅಂತ. ನಾವು ಕೂಡ ಅದಕ್ಕೆ ಎಲ್ಲ ಬಡ್ಡೆ ಗಿಡ್ಡೆ ಎಲ್ಲ ಬಿಡಿಸ್ಬಿಟ್ಟೆ ಹಾಕ್ತಾ ಇದೀವಿ. ಇವತ್ತಿನ ರೇಟಲ್ಲಿ ಬೇರೆ ಸಮೇತ ಬಿಡಿಸಿ ನೋಡಿ ಹಾಕಬೇಕು, ಆ ಥರ ರೇಟ್ ಆಗಿಬಿಟ್ಟೈತೆ. ಕಾಫಿಗೆ ಮಾತ್ರ ರೇಟ್ ಇಲ್ವೇ ಇಲ್ಲ. ಬರ್ತಾ ಕಾಫಿಗೆ ಬಂದು 21,500 22,000 ಹಿಂಗೆಲ್ಲ ಆಗ್ಬಿಟ್ಟಿದೆ ರೇಟು. ಇನ್ನೂ ಯಾರ್ಯಾರು ಹಿಡ್ಕೊಂಡಿದ್ದೀರೋ ಕಾಫಿ ಕೊಡ್ದಲೆ ಈ ಥರ ರೇಟ್ ಆಗಿದೆ, ಏನು ನಿಮ್ಮ ಅನಿಸಿಕೆ ಅನ್ನೋದನ್ನ ಕೂಡ ಕಮೆಂಟ್ನ ಮಾಡಿ. ಇನ್ನೂ ಕೂಡ ಕಾಫಿ ಕೊಡ್ದಂಗೆ ಯಾರ್ಯಾರು ಹಿಡ್ಕೊಂಡಿದ್ದೀರೋ ರೇಟ್ ಡೌನ್ ಆದರೂ ಕೂಡ ಅವರೆಲ್ಲರೂ ಕೂಡ ಕಮೆಂಟ್ನ ಮಾಡಿ. ಯಾಕಂದರೆ ನಾವು ಕೂಡ ಸ್ವಲ್ಪ ಹಿಡ್ಕೊಂಡಿದ್ದೀವಿ, ಅದಕ್ಕೆ ನಾವು ಕೂಡ ಒಳ್ಳೆ ರೇಟಿಗೆ ಕೊಡ್ಕೊಳಕ್ಕಾಗಲಿಲ್ಲ. ಒಳ್ಳೆ ರೇಟು ಬರೋ ಟೈಮಲ್ಲಿ ಇನ್ನು ಕಾಫಿ ಒಣಗಿರಲಿಲ್ಲ, ಕುಯ್ತಾ ಇದ್ವಿ, ಆ ಥರ ಆಗಿತ್ತು. ಡೌನ್ ಆಗಿದೆಯಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ರೇಟ್ ಆದಮೇಲೆ ಕೊಟ್ಟರೆ ಆಗುತ್ತೆ ಅಂತೇಳಿ ಇಟ್ಕೊಂಡ್ವಿ. ಅದು ನೋಡಿದ್ರೆ ದಿನ ಬಿದ್ದು ಹೋಯ್ತಾನೆ ಐತೆ. ನಿಮಗೂ ಕೂಡ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅನ್ಕೋತೀನಿ. ಬನ್ನಿ, ನಾವು ಬಂದು ಇವತ್ತು ಯಾವ ಗೊಬ್ಬರ ತಂದಿದ್ದೀವಿ ಅಂದರೆ 19 ತಂದಿದ್ದೀವಿ, 19. ಈ ಗೊಬ್ಬರ ಯಾಕೆ ಫಸ್ಟ್ನೇ ರೌಂಡಿಗೆ ಹಾಕ್ತಾ ಇದೀವಿ ಅಂದರೆ, ಇದು ಬಂದು ಸಂಪೂರ್ಣ ಗೊಬ್ಬರ ಅಂತ ಮುಂಚೆ ಬರ್ತಾ ಇತ್ತು, ಅದನ್ನು ಈಗ ಈ ಥರ ಮಾಡಿದ್ದಾರೆ. ಪ್ಯಾಕೇಜ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬರೀ 19 ಅಂತ ಇದೆ. ಅದು ಬಿಟ್ಟರೆ ಭಾರತ್ NPK ಅಂತ ಇದೆ. ಇನ್ನೇನು ಎಲ್ಲ ಗೊಬ್ಬರದಲ್ಲೂ ಇದೇ ಥರ ಹೆಸರು ಬರುತ್ತೆ. 16 ಆದರೂ 10-26 ಆದರೂ ಎಲ್ಲದೂ ಕೂಡ ಇದೇ ಥರ ಬರೋದು. ಏನಪ್ಪ ಅಂದರೆ, ಈಗ ಪೊಟ್ಯಾಶು, ರ್ಯಾಕು, ಯೂರಿಯಾ ಎಲ್ಲ ಇರುತ್ತಲ್ಲ, ಅದ್ರ ಚೀಲಗಳು ಮಾತ್ರ ಚೇಂಜು ಅಷ್ಟೇ. ಆಮೇಲೆ ಒಳಗಡೆ ಗೊಬ್ಬರ ಕೂಡ ಚೇಂಜು. ಇದು ಇದರಲ್ಲಿ ಮಾತ್ರ 16, 10, 26, 19 ಸೇಮ್ ಕಲರ್ ಪ್ಯಾಕೇಜ್ ಇರುತ್ತೆ. ಆದರೆ ಗೊಬ್ಬರ ನೋಡ್ಬಿಟ್ಟು ತೊಗೋಬೇಕು. ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ಗೊಬ್ಬರ ಹಾಕೋಕ್ಕೆ ಯಾರ್ಯಾರು ಗೊಬ್ಬರ ತರಕ್ಕೆ ಹೋಗಿರ್ತೀರೋ ಅವರು ಪ್ಯಾಕೆಟ್ನ ನೋಡ್ಬಿಟ್ಟು ತೊಗೊಬನ್ನಿ. ಪ್ಯಾಕೆಟ್ ಮತ್ತು ನೀವು ಯಾವ ಗೊಬ್ಬರ ಬೇಕೋ ಅದನ್ನು ನೇಮ್ನ ನೋಡ್ಬಿಟ್ಟು ತೊಗೊಬನ್ನಿ. ಯಾಕಂದರೆ ಎಲ್ಲ ಒಂದೇ ಕಲರ್ ಪ್ಯಾಕೆಟ್ ಬರೋದ್ರಿಂದ ಮಿಸ್ ಆಗಿ ಯಾವುದೋ ಬೇಕು ಅಂತ ತೊಗೊಳೋದು ಬಿಟ್ಟು ಯಾವುದೋ ಲೋಡ್ ಮಾಡ್ಕೊಬಂದರೆ ಕಷ್ಟ. ಹಂಗಾಗಿ ಇನ್ನೇನು ಗೊಬ್ಬರ ಹಾಕೋದು ಹೆಂಗೆ ಅಂತ ಎಲ್ಲರಿಗೂ ಕೂಡ ಗೊತ್ತು, ಅದನ್ನೇನು ಹೇಳ್ಬೇಕಾಗಿಲ್ಲ. ಹಾಗಾಗಿ ನಾವು ಕೂಡ ಒಳ್ಳೆ ಮಳೆ ಬರ್ತಾ ಇದೆ, ನಾವು ಕೂಡ ಇದ್ರ ಮಳೆ ಜೊತೆ ನಾವು ಕೂಡ ಗೊಬ್ಬರನ ಹಾಕ್ತಾ ಇದ್ದೀವಿ. ನೀವು ಕೂಡ ಇನ್ನು ಯಾರ್ಯಾರು ಹಾಕ್ತಾ ಇದ್ದೀರೋ ಇಲ್ಲ ಹಾಕಿಲ್ವೋ ಎಲ್ಲರೂ ಕೂಡ ಹಾಕಿ. ಮತ್ತು ಯಾವುದಾದ್ರು ಹಾಕ್ತಿದ್ದೀರ ಅನ್ನೋದನ್ನು ಕೂಡ ಕಮೆಂಟ್ನ ಮಾಡಿ. ನಾವು ಮರಗಸಿ ಮಾಡಿಸಿದ್ವಲ್ಲ, ಆ ಸೌದೆನೆಲ್ಲ ಎಳ್ಕೊಬರಕ್ಕೆ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೋಗಿದ್ವಿ. ಎಲ್ಲ ರೋಡ್ ಸೈಡಿಗೆ ಅಟ್ಟಿ ಒಟ್ಟಿದ್ವಿ. ಆ ಸೌದೆಗಳಂತೂ ಕೇಳಲೇಬೇಡಿ. ಬನ್ನಿ ಇವತ್ತು ತೋರಿಸ್ತೀನಿ ತಮಿಳ್ನಾಡವ್ರು ಯಾವ ಥರ ಸವರಿದ್ದಾರೆ ಅಂತ. ಕಡಿಯೋದ್ರಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲ, ಅಷ್ಟು ನೀಟಾಗಿ ಚೆನ್ನಾಗಿ ಕಡ್ಕೊಡ್ತಾಯಿದ್ರು. ಒಂದು ಗಿಡದ ರೆಕ್ಕೆ ಆಗಲಿ ಏನೇ ಆಗಲಿ ಹಾಳು ಮಾಡಿಲ್ಲ. ಸೌರವ್ರು ಮಾತ್ರ ಸೌದೆನ ಕರೆಕ್ಟಾಗಿ ಸವರ್ತಾನೆ ಇರಲಿಲ್ಲ. ಸೌದೆ ರೇಟ್ ನೋಡ್ರೆ ಗಗನಕ್ಕೆ ಹೋಯ್ತೆ. ಹಾಗಾಗಿ ಸೌದೆನೂ ಎಲ್ಲ ಕೂಡ ಮನೆ ತಕ್ಕ ತಂದು ಹಾಕ್ಕೊಂಡ್ವಿ. ಸೌದೆ ಒಟ್ಟಕ್ಕಿನ್ನ ಸೌದೆಗೆ ಒಂದು ಶೆಡ್ ಬೇಕಲ್ಲ, ಯಾಕಂದರೆ ಮಳೆಗೆ ನೆನೆಯೋದಾಗಲಿ ಬಿಸಿಲಲ್ಲಿ ಒಣಗೋದಾಗಲಿ ಯಾವುದೂ ಕೂಡ ಇರಬಾರ್ದು. ಹಾಗಾಗಿ ಸೌದೆ ಕೂಡ ಒಟ್ಟಕ್ಕೆ ಅಂತೇಳಿ ಶೆಡ್ನ ನಾವು ಮಾಡಿಸಿದ್ವಿ. ಅದು ಕೂಡ ನಮಗೆ ಸ್ವಲ್ಪ ಸಣ್ಣದಾಗಿತ್ತು. ಹಾಗಾಗಿ ಇವಾಗ ಒಂದು ಸ್ವಲ್ಪ ದೊಡ್ಡದಾಗಿ ಎಕ್ಸ್ಟೆಂಡ್ನ ಮಾಡ್ತಾ ಇದೀವಿ. ಇವಾಗ ನೋಡ್ಬೋದು, ಇಲ್ಲಿ ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಒಬ್ಬರು ಓನರು, ಇಲ್ಲೇ ನಮ್ಮ ಪಕ್ಕದೂರವರು, ಅವರು ಕೂಡ ಕೆಲಸನ ಮಾಡ್ತಾ ಇದ್ದಾರೆ. ಇವರು ಬಂದು ನಮ್ಮ ಸೋಮನಹಳ್ಳಿ ಅವರು, ಮಂಜಣ್ಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಆಲ್ ಗೊತ್ತು, ವಿಡಿಯೋ ನೋಡ್ತಿರೋರಿಗೆ ಅನ್ಕೋತೀನಿ. ಯಾಕಂದರೆ ನಮ್ಮ ಬಿಕ್ಕೋಡು ಹೋಬಳಿಗೆ
ಸ್ವಲ್ಪ ಫೇಮಸ್ ಇವರು, ಎಲ್ಲ ಕಡೆ ಒಳ್ಳೆ ವೆಲ್ಡಿಂಗ್ ಕೆಲಸದಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ. ನೀವು ಕೂಡ ಯಾರು ಕೆಲಸ ಇವ್ರ ಕೈಲಿ ಮಾಡಿಸಿದ್ರೆ ಕಮೆಂಟ್ನ ಮಾಡಿ, ಅಥವಾ ಏನಾದ್ರು ಕೆಲಸ ಮಾಡ್ಸೋಕೆ ವೆಲ್ಡಿಂಗ್ ಕೆಲಸ ಮಾಡ್ಸೋಕ್ಕೆ ಹುಡುಕ್ತಾ ಇದ್ರೆ ಇವ್ರಿಗೆ ಆದಷ್ಟು ಆರ್ಡ್ರನ್ನ ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ತುಂಬ ಇಷ್ಟ ಆಗಿದೆ ಕೆಲಸ ಮಾಡೋದು, ಮತ್ತು ಯಾವುದೇ ಕಾಂಪ್ರಮೈಸ್ ಕೂಡ ಇಲ್ಲ, ಆ ಥರ ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಮತ್ತು ನಮಗೆ ಏನಾದ್ರು ಐಡಿಯಾ ಕೂಡ ಗೊತ್ತಾಗಲಿಲ್ಲ ಅಂದರೆ ಯಾವ ಥರ ಮಾಡಬೇಕು ಏನು ಅನ್ನೋದನ್ನು ಕೂಡ ಐಡಿಯಾನೂ ಕೂಡ ಕೊಡ್ತಾರೆ, ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ಯಾವ ಥರ ಮಾಡಬೇಕು ಏನು ಅನ್ನೋದನ್ನು ಕೂಡ ಎಲ್ಲ ಹೇಳ್ಬಿಟ್ಟು ಮಾಡ್ತಾರೆ. ಮತ್ತು ಸುಮ್ಮನೆ ಕಾಟಾಚಾರಕ್ಕೆ ಬಂದ್ಬಿಟ್ಟು ಅರ್ಜೆಂಟಿಗೆ ಮಾಡೋಗೋದು ಯಾವುದು ಕೂಡ ಇಲ್ಲ. ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೂ ಕೂಡ ಇವ್ರು ಮಾಡೋ ಕೆಲಸ ಕೂಡ ಸ್ಯಾಟಿಸ್ಫೈ ಆಯಿತು. ನಿಮಗೂ ಕೂಡ ಬೇಕು ಅಂದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ, ನಾನು ಇವ್ರ ನಂಬರ್ನ ಕಮೆಂಟಲ್ಲಿ ಹಾಕ್ತೀನಿ. ಅಂತೂ ಇಂತೂ ಕೊನೆಗಂತೂ ಇವರು ಎಲ್ಲ ಕೆಲಸನ ಕೂಡ ಮುಗಿಸಿದ್ರು. ಅದಾದ್ಮೇಲೆ ಸ್ವಲ್ಪ ಕೆಳಗೆ ಬೆಡ್ಡಿಂಗ್ ಎಲ್ಲ ಹಾಕಬೇಕಾಗಿತ್ತು, ಯಾಕಂದರೆ ಮಳೆ ನೀರೆಲ್ಲ ಬಂದಿದ್ದು ಸ್ವಲ್ಪ ಸೌದೆ ಕೊಡಕ್ಕೆ ಒಳಗೆ ಬರ್ತಾ ಇತ್ತು. ಹಾಗಾಗಿ ಅದನ್ನು ಕೂಡ ಹೈಟ್ ಮಾಡಿಸಿದ್ವಿ. ಇವಾಗ ಯಾವುದೇ ಥರ ನೀರು ಕೂಡ ಏನೂ ಕೂಡ ಬರಲ್ಲ. ಇನ್ನು ಕ್ಯೂರ್ ಆದಮೇಲೆ ಸ್ವಲ್ಪ ಸೌದೆನೆಲ್ಲ ಒಟ್ಕೋಬೇಕು ಅಷ್ಟೇ. ಇವಾಗ ನೋಡ್ಬೋದು ನೀವು ವಿಡಿಯೋದಲ್ಲಿ ಸ್ವಲ್ಪ ಬೆಳಕಿಲ್ಲ, ಯಾಕಂದರೆ ಕತ್ಲೆ ಆಯ್ತಾ ಬಂತಲ್ಲ, ಸಂಜೆ ಆಗ್ತಾ. ಹಾಗಾಗಿ ವಿಡಿಯೋದಲ್ಲಿ ನೋಡ್ಬೋದು ನೀವು ಯಾವ ಥರ ಎಲ್ಲ ಮಾಡಿಸಿದ್ದೀವಿ ಏನು ಅಂತ. ಅಟ್ಲೆ ಮತ್ತೆ ನೀವು ಏನಾದ್ರು ಮಾಡಿಸ್ಬೇಕು ಅಂತ ಏನಾದ್ರು ಇದ್ದರೆ, ಏನಾದ್ರು ಐಡಿಯಾ ಬೇಕು ಅಂತ ಇದ್ದರೆ ಬನ್ನಿ ನಮ್ಮ ಮನೆ ಹತ್ರ ಒಂದ್ಸತಿ ನೋಡಿಬಿಟ್ಟು ವಿಸಿಟ್ ಮಾಡಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕಡೆಯಿಂದನೂ ಕೂಡ ನೀರಾಗಲಿ ಸಿಬ್ರಾಗಲಿ ಹೊಡಿತಿಲ್ದಂಗೆ ಎಲ್ಲ ಕೂಡ ಕವರ್ ಎಲ್ಲ ಮಾಡಿಬಿಟ್ಟು, ಎಲ್ಲ ಪೋಲ್ಸ್ ಎಲ್ಲ ಹಾಕ್ಬಿಟ್ಟು ಸೌದೆ ಬೀಳ್ತಿಲ್ದಂಗೆ ಎಲ್ಲನೂ ಕೂಡ ನೀಟಾಗಿ ಎಲ್ಲ ಮಾಡಿಸ್ಕೊಬಿಟ್ವಿ. ಇನ್ನು ಸ್ವಲ್ಪ ಕ್ಯೂರ್ ಆದ ನಂತರ ಒಂದು ವಾರದಲ್ಲಿ ಸೌದೆ ಎಲ್ಲ ಒಟ್ಕೋತೀವಿ. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾವು ಸ್ಪ್ರೇನ ಮಾಡಬೇಕು ಅಂತ ಇದ್ದೀವಿ, ಮಳೆ ಸ್ವಲ್ಪ ಕಮ್ಮಿ ಆದ ನಂತರ. ಹಾಗಾಗಿ ನಾವು ಯಾವ ಔಷಧಿನ ಹೊಡಿತೀವಿ, ಯಾವ್ದು ಹೊಡಿತೀವಿ, ಯಾವ ಥರ ಹೊಡಿಬೇಕು, ಎಷ್ಟೆಷ್ಟು ಹಾಕ್ಕೋಬೇಕು, ಯಾವ್ದು ತರ್ತೀವಿ ಎಲ್ಲದನ್ನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ನ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದ್ರು ಔಷಧಿ ಹೊಡೆದಾಗಿದ್ರೆ, ನೀವು ಯಾವ್ದಾದ್ರು ಹೊಡೆದ್ರಿ ಅನ್ನೋದು ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮಗೆ ಏನಾದ್ರು ಯೂಸ್ಫುಲ್ ಅನಿಸ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.